ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಕ್ಲೈಬ್ಯಮಾಸ್ಮಗಮಃ ಪಾರ್ಥ್ ನೈತತ್ವಯ್ಯುಪಪದ್ಯತೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋತ್ತಿಷ್ಠ ಪರಂತಪ. ಹೇ ಪಾರ್ಥ, ಅಧೀರನಾಗಬೇಡ, ಇದು ನಿನಗೆ ತಕ್ಕುದಲ್ಲ. ಕೀಳು ಬಗೆಯ ಈ ಹೃದಯ ದೌರ್ಬಲ್ಯವನ್ನು ತ್ಯಜಿಸಿ ಎದ್ದೇಳು ಓ ಪರಂತಪ. ಸರ್ವಶಕ್ತ ಭಗವಂತನ ಜೊತೆಯಲ್ಲಿದ್ದೂ ಸಹ ಖಿನ್ನನಾಗಿರುವ ಪಾರ್ಥನನ್ನು ನೋಡಿ ಹಿತನುಡಿಯನ್ನು ಆಡಲು ಭಗವಂತ ಆರಂಭಿಸಿದ್ದಾನೆ. ಕೃಷ್ಣನ ಬದಲಿಗೆ ನಾರಾಯಣಿ ಸೇನೆಯನ್ನೇ ಬಿಟ್ಟುಕೊಟ್ಟವ ಅರ್ಜುನ. ಯಾದವರ 4 ಗುಂಪುಗಳು ಕೃಷ್ಣನ ನಾಯಕತ್ವದಲ್ಲಿ ಒಂದಾಗಿದ್ದ ಸೈನ್ಯದ ಹೆಸರು ನಾರಾಯಣಿ ಸೈನ್ಯ. ದುರ್ಯೋಧನ ಹಾಗೂ ಅರ್ಜುನ ಸಹಾಯ ಕೇಳಲು ಹೋದಾಗ ಅರ್ಜುನನಿಗೆ ಮೊದಲು ಅವಕಾಶ ಕೊಟ್ಟು ಯುದ್ಧ ಮಾಡದ ತಾನು ಬೇಕೋ ಅಥವಾ ತನ್ನ ಅಧೀನದಲ್ಲಿರುವ ಸೈನ್ಯ ಬೇಕೋ ಎಂಬುದಾಗಿ ಕೇಳಿದಾಗ ಯುದ್ಧ ಮಾಡದ ಕೃಷ್ಣನನ್ನೇ ಆಯ್ಕೆ ಮಾಡಿಕೊಂಡವ ಅರ್ಜುನ. ಭಗವಂತನೊಬ್ಬ ಜೊತೆಗಿದ್ದರೆ ಸಾಕು ಎಂಬ ಆಶಯ ಹೊಂದಿದ ಪಾರ್ಥ ಖಿನ್ನನಾಗಿ ಕುಳಿತಿರುವುದು ನೋಡಿದರೆ ಭಗವಂತನಿಗೆ ಅಚ್ಚರಿಯಾಗಿರಬಹುದು. ಈ ಹಿಂದೆ ವಿವರಿಸಿದಂತೆ ಹೃದಯ ದೌರ್ಬಲ್ಯದಿಂದ ತನ್ನ ಶಕ್ತಿಯನ್ನೇ ಕಳೆದುಕೊಂಡ ಅರ್ಜುನನಿಗೆ ಹೆದರಬೇಡ, ಕೀಳುಮಟ್ಟದ ಹೃದಯ ದೌರ್ಬಲ್ಯ ಬಿಟ್ಟುಬಿಡು ಎನ್ನುತ್ತಿದ್ದಾನೆ. ಅರ್ಜುನನ ಹೃದಯ ಒಳ್ಳೆ ಕಾರ್ಯಕ್ಕಾಗಿ ಮಿಡಿದಿದ್ದರೆ, ಕರುಣೆ ತೋರಿದ್ದರೆ ಅದು ಸಹಜ ಎನ್ನುವುದಾಗಿ ಒಪ್ಪಬಹುದಿತ್ತು. ಹಂತ ಹಂತವಾಗಿ ಯುದ್ಧ ನಿಲ್ಲಿಸಲು ಮಾಡಿದ ಎಲ್ಲಾ ಸಂಧಾನಗಳು ಮುರಿದು ಬಿದ್ದದ್ದನ್ನು ಕಂಡದ್ದಾಗಿದೆ. ಇದರ ಅರಿವು ಅರ್ಜುನನಿಗೆ ಇದೆ. ಮುಂದೆ ಯುದ್ಧ ನಿಲ್ಲಿಸಿದರೆ ಆಗುವ ಪರಿಣಾಮ ಕೂಡ ಗೊತ್ತಿದೆ. ಯುದ್ಧಕ್ಕೆ ಅಣಿಗೊಳಿಸಲು ಭಗವಂತ ತನ್ನ ಮಧುರವಾದ ವಾಣಿಯಿಂದ ಧೈರ್ಯ ಹೇಳಲು ಆರಂಭಿಸಿದ್ದಾನೆ. ಹರಿ ಓಂ.